ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಣದಲ್ಲಿ ಆತ್ಮಹತ್ಯೆ, ರಾಜಕೀಯ ಅಧಿಕಾರಿಗಳ ಆತ್ಮಹತ್ಯೆ ವಿರುದ್ಧ ಕೇಸರಿ ಪಡೆ ಕಿಡಿಕಿಡಿಯಾಗಿರ್ತಕ್ಕಂಥದ್ದು. ಶಿವಮೊಗ್ಗದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಏನು ಆತ್ಮಹತ್ಯೆ ಮಾಡಿಕೊಂಡ್ರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಹಾಗೂ ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿನವರು. ಚಂದ್ರಶೇಖರನ್ ಪತ್ನಿಗೆ ಬಿಜೆಪಿ ನಾಯಕರು ಸಾಂತ್ವನ ಹೇಳಿದ್ದಾರೆ. ಕವಿತಾಗೆ ಸಾಂತ್ವನ ಹೇಳಿದ್ದಾರೆ ಶ್ರೀನಿವಾಸ್ ಪೂಜಾರಿ, ಕೋಟಾ ಶ್ರೀನಿವಾಸ್ ಪೂಜಾರಿ. ಮತ್ತೊಂದು ಕಡೆ ಬಿಜೆಪಿ ನಾಯಕರ ಈ ರಾಜೀನಾಮೆ ಆಗ್ರಹ ಏನಿದೆ, ಇದಕ್ಕೆ ಗೃಹ ಸಚಿವರು ಟಕ್ಕರ್ ಕೊಟ್ಟಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಒಂದು ಕಡೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೀಲೇಬೇಕು ಅಂತ ಬಿಜೆಪಿ ನಾಯಕರು ಕಿಚ್ಚು ಹಚ್ಚಿದ್ದಾರೆ. ಶಿವಮೊಗ್ಗದಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಬಳ್ಳಾರಿನಲ್ಲೂ ಪ್ರತಿಭಟನೆ ಆಗ್ತಾ ಇದೆ ಈ ಅಧಿಕಾರಿಯ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ₹87 ಕೋಟಿ ವರಿಷ್ಠ ಪಂಗಡದಲ್ಲಿರುವಂಥ ಕಟ್ಟ ಕಡೆ ಕಡು ಬಡವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂಥ ಹಣ ₹87 ಕೋಟಿ ಆಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವ ಶಾಮೀಲಾಗಿದ್ದು ಗೊತ್ತಿದ್ದು ಕೂಡ ನೀವು ಅವರನ್ನ ತಕ್ಷಣ ವಜಾ ಮಾಡಿದ್ದೇನೆ ಅಂತ ಹೇಳುವುದನ್ನು ಬಿಟ್ಟು ನೀವು ಸಿಒಡಿ ತನಿಖೆ ಮಾಡ್ತೇವೆ, ಪರಿಶೀಲನೆ ಮಾಡ್ತೇವೆ, ಗಮನ ಹರಿಸ್ತೇವೆ, ಯೋಚನೆ ಮಾಡ್ತೇವೆ ಅಂತ ಸಿದ್ದರಾಮಯ್ಯನವಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗೆ ಇದು ಗೌರವ ತರುವಂಥ ವಿಚಾರ ಅಲ್ಲ. ನಾನು ಆಗ್ರಹಪಡಿಸೋನು, ನಿಮ್ಮ ಗೌರವ ಉಳಿಬೇಕಾದ್ರೆ, ನಿಮ್ಮ ಸರ್ಕಾರ ಏನೋ ಪಾರದರ್ಶಕವಾಗಿ ಕೆಲಸ ಮಾಡ್ತದೆ ಅಂತ ನೀವು ಹೇಳಬೇಕಾದ್ರೆ ತಕ್ಷಣ ಈ ಸಚಿವನನ್ನು ವಜಾ ಮಾಡಿ ಪ್ರಕರಣವನ್ನು ನಿವೃತ್ತ ನ್ಯಾಯಮೂರ್ತಿ, ಹೈಕೋರ್ಟ್ ದರ್ಜೆ ನಿವೃತ್ತ ನ್ಯಾಯಮೂರ್ತಿ ಅವರಿಂದ ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳು ಇವತ್ತಿದೆ. ನೇರವಾಗಿ ನನಗೆ ಹೇಳೋದು, ಈ ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡ ಸಚಿವ, ದಲಿತರಿಗೇನೆ ಮೋಸ ಮಾಡ್ತಿರೋಂಥ, ದಲಿತರ ಪರವಾಗಿ ಅಂತ ಸುಮ್ಮನೆ ಬುರುಡೆ ಹೇಳಿಕೆ ಕೊಡ್ತಿದ್ದಾರಲ್ಲ, ದಲಿತರ ದುಡ್ಡನ್ನು ಹೇಗೆ 11,000 12,000 ಕೋಟಿ ನೇರವಾಗಿ ಹೆಂಗೆ ದುರ್ಬಳಕೆ ಮಾಡಿಕೊಂಡ್ರು, ಮತ್ತು ಈಗ ನೇರವಾಗಿ ಇವ್ರ ಸ್ವಂತ ಖಾತೆಗೇ ವರ್ಗಾವಣೆ ಮಾಡ್ಕೊಂಡಿರೋವಂಥದ್ದು, ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು, ವಿಡ್ರಾ ಮಾಡ್ಕೊಂಡಿರೋದು, ಇವೆಲ್ಲ ನೋಡಿದ್ರೆ ಇಲ್ಲಿ ಸರ್ಕಾರದ ದುಡ್ಡು ಈ ರೀತಿ ನೇರವಾಗಿ ದರೋಡೆ ಮಾಡಿದಾರಲ್ಲ, ಇದಕ್ಕೆ ಮುಖ್ಯಮಂತ್ರಿ ಆರ್ಥಿಕ ಸಚಿವರೇ ಕಾರಣಕರ್ತರು. ಮುಖ್ಯಮಂತ್ರಿಗಳಾಗಿ ಸರ್ಕಾರದಲ್ಲಿ ಇವರೇ ನೇರ ಹೊಣೆ. ಹಾಗಾಗಿ ಇವರೇ ರಾಜೀನಾಮೆ ಕೊಡಬೇಕು, ಬೇರೆ ಯಾರು ಅಲ್ಲ. ಪ್ರಥಮ ಆರೋಪಿ ಯಾರು ಅಂದರೆ ಮುಖ್ಯಮಂತ್ರಿನೇ. ಆತ್ಮಹತ್ಯೆ ಮಾಡಿಕೊಂಡಂಥ ಚಂದ್ರಶೇಖರ್ ಅವರು ಮಂತ್ರಿಗಳ ಮೌಖಿಕ ಆದೇಶದ ಮೇಲೆ ಹಣ ವರ್ಗಾವಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದರೆ FIRನಲ್ಲಿ ಮಂತ್ರಿಗಳ ಹೆಸರು ಯಾಕೆ ಬರಲಿಲ್ಲ? ಮಂತ್ರಿಗಳ ಹೆಸರು ಕೈ ಬಿಟ್ಟು ಯಾಕೆ ಆ ರೀತಿ FIR ಮಾಡಿದ್ರಿ? ಇದು ಎಲ್ಲನೂ ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಕೂಡಲೇ ರಾಜೀನಾಮೆ ಕೊಟ್ಟು ಮತ್ತು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿನೂ ಅರ್ಧ ಗಂಟೆನೂ ಅಧಿಕಾರದಲ್ಲಿ ಉಳಿದ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ಅಂತ. ಈಗಾಗಲೇ ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ತೊಗೊಂಡಿದ್ದಾರೆ. CIDನವರು ತನಿಖೆ ನಡೀತಾ ಇದೆ. 187 ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು, ಆಮೇಲೆ ಅದರಲ್ಲಿ ತೆಗ್ದಿರೋದು 94 ಕೋಟಿನೋ ಏನೋ ತೆಗ್ದಿದ್ದಾರೆ ಅಂತ. ಒಬ್ಬೊಬ್ಬರು ಒಂದೊಂದು ಫಿಗರ್ ಹೇಳ್ತಾರೆ. ಒಬ್ಬರು 84 ಅಂದರು, ಈಗ ಬೆಳಿಗ್ಗೆ ಯಾರೋ 97 ಅಂದರು. ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಆಗಲೇ ಕೇಸ್ ತೊಗೊಂಡಿದ್ದಾರೆ. ಕೇಸ್ ತೊಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸತ್ಯಾಂಶ ಹೊರಗೆ ಬರುತ್ತೆ.